ಸ್ವಾಗತಂ ಸುಸ್ವಾಗತಂ. ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಹತ್ತು ಹೋಗ್ತಾ ಇದ್ದೀನಿ. ಯಾಕೆ ಇಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಆ ಟ್ರಾಫಿಕ್ನಾಗ ಯಾರು ಸಾಯ್ತಾರ ಅಂತೇಳಿ. ಇವಾಗ ನಾನು ಇಲ್ಲಿ ಹತ್ತಿದ್ರೆ ಸೀದಾ ಹೋಗಿ ಸೋನ್ಗಢ ರೋಡಾಗಿ ಇಳಿತೀನಿ. ಕೆಲಸನ ದಾಟಿದ ಮೇಲೆ ಇಲ್ಲಿಂದ ಇಟ್ಲಾಗ ಚಾಲು ಇಲ್ಲ, ಕೆಲಸ ನಡೀತಾ ಇತ್ತು ನೋಡಿ ಮುಂದಕ್ಕೆ. ಇಲ್ಲಿಂದ ಚಾಲು ಐತೆ, ಇಲ್ಲಿಂದ ಎಲ್ಲಿವರೆಗೂ ಚಾಲು ಐತೆ ಅಂತ ನೋಡೋಣ. ಒಂದ್ಸಲಿ ದಹೇಜ್ಗನ್ನ ಹೋಗಿದ್ದೆ, ದಹೇಜ್ವರೆಗೂ ಚಾಲು ಇತ್ತು. ದಹೇಜಿಂದ ಮುಂದಕ್ಕೆ ಎಲ್ಲಿ ಚಾಲು ಇತ್ತು ಗೊತ್ತಿಲ್ಲ. ಅದು ಚಾಲು ಇದ್ರೆ ಅಲ್ಲಿ ಹೋಗೋದು, ಇಲ್ಲಾಂದ್ರೆ ಬರುಚ್ನಾಗ ಇಳಿದು ಸೂರತ್ ಅಂತೀನಿ, ಬರುಚು ಅಂಕಲೇಶ್ವರ ದಾಟಿದ್ಮೇಲೆ ಮತ್ತೆ ಚಾಲು ಐತೆ. ಬರ್ಬೇಕಾದ್ರೆ ನೋಡ್ಕೆ ಬಂದೆ, ಅಲ್ಲಿ ನಾಳೆ ಗಾಡಿ ಹೋಗೋವು ಹೈವೇ ಮೇಗ್ಲಕ್ಕೆ. ಇದೇ ನೋಡಿ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಕಾಣ್ತಿದೆಯಲ್ಲ ಕೆಳಗಡೆ ನೋಡಿ, ಅದೇ ಈ ಕಡೆ ಹೋಗ್ಬೇಕಾದ್ರೆ ದೊಡ್ಡೋದ್ರ ಸ್ಟ್ರೈಟ್ ಹೋಗ್ತಾ ಇದ್ದೀನಿ ನಾನು. ಅದು ಚಾಲು ಇತ್ತಂದ್ರೆ ಸೀದಾ ಹೋಗ್ಬಿಡೋದು, ಇಲ್ಲಾಂದ್ರೆ ಬರುಚ್ನಾಗ ಇಳಿದು ಬಂದು ಹೈವೇ ಹತ್ತಿ ಮತ್ತೆ ಹಂಗೆ ಹೋದ್ರಾತು. ಬನ್ನಿ ಹೋಗು ಮಮ್ಮೂರು. ಎಕ್ಸ್ಪ್ರೆಸ್ ಹೈವೇ ಹತ್ತಿ ಒಂದು 20-30 ಕಿಲೋಮೀಟ್ರ್ ಬಂದಿದ್ನಿ. ನಾನು ಲಾಸ್ಟ್ ಲೈನ್ನಾಗ ಹೋಗ್ಬೇಕು. ಎರಡನೇ ಲೈನ್ ಐತಲ್ಲ ಅದು ಓವರ್ಟೇಕ್ ಮಾಡೋಕ್ಕೆ. ಮೂರನೇ ಲೈನ್ನಾಗ ಕಾರು, ಲಾಸ್ಟ್ ಲೈನ್ ಖಾಲಿ ಇರ್ಬೇಕಂತೆ, ಅದು ಓವರ್ಟೇಕಿಂಗ್ ಮಾಡೋಕ್ಕೆ ಅವರಿಗೆ. ನಾವು 2 ಲೈನ್ನಾಗೆ ಆಟ ಆಡ್ಬೇಕು, ಆ ಕಡೆಗೆ ಹೋಗಂಗಿಲ್ಲ. ರೋಡ್ ತುಂಬ CC ಕ್ಯಾಮ್ರಾ ಇದ್ದಾವೆ. CC ರೋಡ್ ಗುರು ಯಾಕೋ ಗಾಡಿನೇ ಓಡಲ್ಲ. ನಂದು ಹಿಂದೆ ಗ್ಯಾಪ್ ಬಿಟ್ಬಿಟ್ಟಿದ್ದಾರೆ. ಹಿಂದೆ ಒಂದು 3 ಟನ್ ಮಾಲ್ ಹಾಕ್ಬಿಟ್ಟಿದ್ರು, ಹಿಂದಕ್ಕೆ ಸರೋಗ್ಬಿಟ್ಟದೆ, ಎಲ್ಲ ಮುಂದೆ ಆಗ್ಬಿಟ್ಟದೆ. ಡಮ್ಮಿ ಟೈರಿಂದ ಹಿಂದೆ ಒಂದು 2 ಅಡಿ ಸೀದಾ ಗ್ಯಾಪ್ ಬಿಟ್ಬಿಟ್ಟಾರೆ, 2-3 ಅಡಿ. ಒಂದು ಇಟ್ಟು ಹಿಂದೆ ಹಾಕ್ಬಿಟ್ಟಿದ್ರೆ ಕರೆಕ್ಟಾಗಿರೋದು, ಮುಂದಕ್ಕೆ ಜಾಸ್ತಿ ಆಗ್ಬಿಟ್ಟತೆ. ಹೇಳಿದ್ರು ಮಾಡಲಿಲ್ಲ, ಯಾಕಂದ್ರೆ ಅವ್ರಿಗೆ ಅಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಯಾರ್ಯಾರು ಇರಲಿ, ಸೂಪರ್ವೈಸರ್ ಯಾರನ್ನ ಇದ್ದಿದ್ರೆ ಮಾಡಿಸ್ಬೋದಾಯ್ತು. ಅವರು ಒಬ್ಬರು ಅಡ್ರೆಸ್ ಇರಲಿಲ್ಲ. ಇನ್ನೇನು ಮಾಡೋದು, ನಮಗೆ ಟೈಮ್ ಆಗಿತ್ತು ಅಂತೇಳಿ ಸುಮ್ಮನೆ ಬಂದ್ವಿ. ಈ ರೋಡಾಗೆ ಒಂದು ಪಂಚರ್ ಅಂಗಡಿ ಇಲ್ಲ, ಮತ್ತು ಹೋಟ್ಲಿಲ್ಲ. ಅಲ್ಲಿ ಮಾತ್ರ ಒಂದು 50 ಕಿಲೋಮೀಟ್ರ್ನಾಗ ಒಂದು ಇದು ಇರುತ್ತೆ, ಬಂಕ್ ಐತೆ. ಅದು ಓಪನ್ ಐತೆ ಇಲ್ಲ ಗೊತ್ತಿಲ್ಲ. ಇವಾಗ ನಾನು ಬಂದಾಗಲಿದ್ದೆ ಏನೂ ಕಂಡಿಲ್ಲ. ಮತ್ತು ಸ್ಪೀಡ್ ಲಿಮಿಟ್ ತೋರಿಸ್ತೈತೆ, ಅಲ್ಲೆಲ್ಲ ತೋರಿಸ್ತಿದೆ ನೋಡಿ, ರೆಡ್ ತೋರಿಸ್ತೈತೆ. ಯಾವುದೋ ಗಾಡಿ ಕಾರಿಂದು ಓವರ್ ಸ್ಪೀಡ್ ಇದೆಯಾ ಅಂತ ತೋರಿಸ್ತೈತಂತೆ. 120 ಸ್ಪೀಡ್ ಮೇಲೆ ಹೋಗಂಗಿಲ್ಲ. ಗಂಟೆಗೆ 120, 98 ತೋರಿಸ್ತೈತೆ ಗುರು. ಯಾರ್ದು? ನಮ್ದಲ್ಲ. ನಾವು ಹೋಗ್ತಿರೋದೇ ನಮ್ದು ಯಾಕೋ ಸ್ಪೀಡೇ ತೋರಿಸಂಗಿಲ್ಲ, ಕ್ಯಾಪ್ಚರ್ ಆಗಂಗಿಲ್ಲ. 56 ತೋರಿಸ್ತೈತೆ ಅಷ್ಟೇ ನಮ್ಮದು ಸ್ಪೀಡು. ನಾವು ಭಾಳ ಸ್ಲೋ ಇದ್ದೀವಂತ. ಕಾರಿಂದ ಓವರ್ ಸ್ಪೀಡ್ ತೋರಿಸ್ತತೆ. ಲಾರಿ 80 ಸ್ಪೀಡು ಅಷ್ಟೇ, ಅದ್ರ ಮೇಲೆ ಹೋಗಿಲ್ಲ. ಇದು 80 ದಾಟಿ ಮುಂದಕ್ಕೂ ಹೋಗೋದಿಲ್ಲ, 70 ಅಷ್ಟೇ ಹೋಗೋದು. ಸೀದಾ ಹೋಗ್ತಾ ಇರೋದು ಸೋನ್ಗಢ ಗಂಟ. ಬರುಚ್ನಾಗ ಇಳಿಬೇಕು ಏನೋ ಸೋನ್ಗಢಿಗೆ ಹೋಗ್ಬೇಕು ಗೊತ್ತಿಲ್ಲ. 170 ಕಿಲೋಮೀಟ್ರ್ ಇದು ಹೈವೇ ರೋಡ್ ಐತೆ. ನೋಡೋಣ ಎಲ್ಲಿ ಇಳಿತೀವೋ ಎಲ್ಲಿ ಹತ್ತೀವಿ ಅಂತೇಳಿ. ಹುಷಾರಾಗಿ ಹೋಗ್ಬೇಕು. ನೈಟು ಗಾಡಿ ಬರೋಲ್ಲ, ನೈಟ್ ಕಮ್ಮಿನೇ ಬರೋದು. ಇಲ್ಲಿ ಬರ್ತಾವೆ ಲೋಕಲ್ ಗಾಡಿಗಳು ನೋಡಿ. ಇವಾಗಲೇ ಬೆಳಿಗ್ಗೆನೇ ಕಮ್ಮಿ ಅಂದರೆ ಎಲ್ಲ ಪೂರ್ತಿ ಆ ಕಡೆ ರೋಡ್ನಾಗ ಓಡಾಡ್ತದ. ಹಳೆ ರೋಡ್ನಾಗೆ ಪಂಚರ್ ಅಂಗಡಿ, ಡಾಬಾ, ಮತ್ತು ಸಾಕಾದ್ರೆ ನಿಲ್ಸ್ಕೊಳಕ್ಕೆ ಡಾಬಾಗಳೆಲ್ಲ ವ್ಯವಸ್ಥೆ ಐತೆ. ಇಲ್ಲಿಲ್ಲಲ್ಲ, ಅದಕ್ಕೆ ಕಮ್ಮಿ. ಇದು ಸರಿಯಾಗಿ ಗೊತ್ತಿಲ್ಲ ಎಲ್ಲಿಂದ ಎಲ್ಲಿಗೆ ಓಪನ್ ಆಗೈತೆ ಅಂತೇಳಿ. ನಾನು ಹತ್ತಿದ್ನಲ್ಲ ಅಲ್ಲಿಗೆ ಅಷ್ಟೇ, ಅಲ್ಲಿಂದ ಇತ್ಲ ಕ್ಲೋಸ್ ಐತೆ. ಮುಂದಕ್ಕೆ ಹೋದ್ರೆ ದಿಲ್ಲಿಗೆ ಹೋಗೋಕೆ ಕ್ಲೋಸ್ ಆಗೈತೆ. ಕೆಲಸ ಚಾಲೂ ಮಾಡಿದ್ದಾರೆ. ಈ ರೋಡ್ನಾಗೂ ಅಲ್ಲೆಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಎಕ್ಸ್ಪ್ರೆಸ್ ಹೈವೇ ಉದ್ಘಾಟನೆ ಮಾಡಿಲ್ಲ, ನಾಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಅದೇನು ಪ್ಯಾಚ್ ಆಗಿದಾವೋ ಗೊತ್ತಿಲ್ಲ ನಮಗಂತೂ. ಮಳೆ ಬಂದ್ರಂತೂ ಹೋಗಲ್ಲ. ಇಷ್ಟೊಂದು ಗಾಡಿನೂ ಓಡಾಡಲ್ಲ ಈ ರೋಡ್ನಾಗೆ. ಗಾಡಿ ಕಮ್ಮಿನೇ, ನೋಡ್ತಾ ಇರ್ಬೋದು ನೀವೇ, ಗಾಡಿ ಕಮ್ಮಿನೇ ಓಡಾಡೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪ್ಯಾಚ್ ವರ್ಕ್ ಮಾಡ್ತಿರೋದು. ಅದು ಎಲ್ಲಂದ್ರೆ ಸೇತುವೆ ಮೇಲೆ ಬ್ರಿಡ್ಜ್ ಹತ್ರ ಪ್ಯಾಚ್ ವರ್ಕ್ ನೋಡಿ. ಅದು ಸರಿಯಾಗಿ ಮಾಡಿದ್ದಿಲ್ಲೇನೋ, ಇವಾಗ ಪ್ಯಾಚ್ ವರ್ಕ್ ಮಾಡ್ತಿದ್ದಾರೆ. ಬನ್ನಿ ಎಕ್ಸ್ಪ್ರೆಸ್ ಹೈವೇ ಎಲ್ಲೈತೆ ನೋಡೋಣ. ಬರುಚ್ನಾಗ ಇಳಿದ್ರೆ ಬರುಚ್ನಾಗ ಫ್ರೆಂಡ್ಸ್. ಬೆಳಿಗ್ಗೆ ಎಕ್ಸ್ಪ್ರೆಸ್ ಹೈವೇ ಮೇಲೆ ಹೋಗೋಣ ಅಂತೇಳಿ ಬಂದೆ ವಡೋದರಾಯಿಂದ ಹತ್ತಿ. ಆದರೆ ಇಲ್ಲಿ ಬರುಚಿಗೆ ಬಂದರೆ ಬರುಚಿಂದ ಮುಂದಕ್ಕೆ ರೋಡೇ ಇಲ್ಲ. ರೋಡ್ ಐತೆ ಆದರೆ ಬಟ್ ಕೆಲಸ ಆಗಿಲ್ಲ. ಮುಂದಕ್ಕೆ ಕೆಲಸ ಆಗಿಲ್ಲ. ಇಲ್ಲೇ ಗಾಡಿ ಎಲ್ಲ ಸೈಡ್ ಹಾಕಿದ್ರು. ಬರುಚೊಳಗೆ ಫ್ಲೈಓವರ್ ಕೆಲಸ ನಡೀತಾಯಿತ್ತು ಅಂತೇಳಿ ನೋ ಎಂಟ್ರಿ ಅಂತೇಳಿ ಎಕ್ಸ್ಪ್ರೆಸ್ ಹೈವೇನಾಗೆಲ್ಲ ಒಂದು ಗಾಡಿ ಬಿಟ್ಟಿಲ್ಲ.
ಕೆಲವು ಗಾಡಿ ಬಿಟ್ಟರು, ದುಡ್ಡು ಇಸ್ಕೊಂಡು ಗಾಡಿ ಬಿಟ್ಟರು. ನಮ್ಮ ಗಾಡಿಗಳಂತೂ ಯಾವ್ಯಾವ ಬಿಟ್ಟಿಲ್ಲ. ಇಲ್ಲಿ ಯಾವುದೋ ತರಕಾರಿ ಗಾಡಿ ನಿಂತಂಗೈತಲ್ಲ ನೋಡಿ, ಅಲ್ಲಿವರೆಗೂ ನಿಂತಿದ್ದ ಕಣ್ಣು ಕಾಣೋವರೆಗೂ. ಮತ್ತು ದಹೇಜಿಂದ ಗಾಡಿ ಬರ್ತವೆ. ದಹೇಜಿನ ಗಾಡಿನ ಬ್ರಿಡ್ಜ್ ಕೆಳಗ್ಲಾಸೆ ಹೋಗ್ತಿದ್ದಾವೆ ಗಾಡಿ. ಬ್ರಿಡ್ಜ್ ಮ್ಯಾಗ್ಲಿನ ಗಾಡಿ ಬಿಡ್ತಾ ಇಲ್ಲ ಬರುಚೋಳಕ್ಕೆ. ನೋ ಎಂಟ್ರಿ ಅಂತೇಳಿ 9 ಗಂಟೆವರೆಗೆ ನಿಲ್ಸ್ಕೊಂಡಾರೆ. ಬೆಳಗ್ಗೆ 8ವರೆಗೆ ಬಂದ ನಾನು ಇಲ್ಲಿಗೆ. ಇವಾಗ ಬಿಟ್ಟ ಇಲ್ಲ, ಇವಾಗ ರಾತ್ರಿ 9 ಗಂಟೆಗೆ ಅಂತ ಬಿಡೋದು ನೋಡಿ. ಹಿಂದೆ ಮಾಲೆ ಇಲ್ಲ, 3 ಟನ್ ಕಮ್ಮಿ ಹಾಕ್ಬಿಟ್ಟಿದ್ದಾನೆ. ಕಮ್ಮಿ ಎಲ್ಲ ಮುಂದಕ್ಕೆ ಕರೆಕ್ಟ್ ಐತೆ, ಹಿಂದಕ್ಕೆ ಮಾಲೆ ಇಲ್ದೋದಕ್ಕೆ ಗಾಡಿ ಎಲ್ಲ ಮುಂದೆ ಓಡ್ತದೆ ಬಗ್ಕೊಂಡು ನೋಡಿ. 7 ಗಂಟೆ ಆಗೈತೆ ಟೈಮು. ಇನ್ನು 2 ಅವರ್ ವೆಯ್ಟ್ ಮಾಡಬೇಕು. ಬೆಳಗ್ಗೆಯಿಂದ ಒಳ್ಳೆ ನಿದ್ದೆ ಆಯ್ತು. ಈ ಎಕ್ಸ್ಪ್ರೆಸ್ ಹೈವೇನಾಗೆ ಊಟ ನೀರು ಏನೇನು ಇಲ್ಲ, ಹಂಗಂತ ನಾವು ಬೆಳಗ್ಗಿಂದ ಹಂಗೇನಿಲ್ಲ. ಬೈಕ್ನಾಗ ಯಾರೋ ಒಂದಿಬ್ಬರು ಬಂದು ಊಟ ಟೀ ಎಲ್ಲ ತಂದುಕೊಟ್ಟೋದ್ರು. ಯಾಕಂದರೆ ಗಾಡಿಗಳು ಯಾವಾಗಲಿಂದ ನಿಲ್ಲಿಸ್ತದ್ರೆ ನಮಗೆ ಗೊತ್ತಿಲ್ಲ. ನನಗೆ ಗೊತ್ತಾಗಿದ್ದರೆ ನಾನು ಈ ಹೈವೇಗೆ ಬರ್ತಿದ್ದಿಲ್ಲ. ಅರ್ಧ ಗಂಟೆ ಲೇಟ್ ಆದರೆ ಆಗಲಿ ಅಂತೇಳಿ ಆ ಕಡೆ ಹೋಗ್ತಿದ್ದೆ, ಎಕ್ಸ್ಪ್ರೆಸ್ ಅಲ್ಲಿ ನಾರ್ಮಲ್ ರೋಡಾಗಿ ಆ ಕಡೆನೇ ಹೋಗ್ತಿದ್ದೆ. ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ರೋಡ್ ಬೇರೆ ತೂತ ಬಿದ್ದತ್ತ ಅಂತೇಳಿ ಈ ಕಡೆ ಬಂದರೆ ಈ ಕಡೆ ಹಿಂಗಾಯ್ತು. ಇಷ್ಟೊತ್ತಿಗೆ ಮಾಲೆಗಾಂವ್ ದಾಟಿ ಮನ್ಮೇಡಾಗಿರ್ತಿದ್ದೆ ಗುರು ನಾನು ಬಿಟ್ಟಿರೋ ಟೈಮ್ಗೆ. ಆ ಕಡೆ ಹೋಗಿದ್ರು, ಇಲ್ಲಾಂದ್ರೆ ಇಲ್ಲೇ ಬಿಟ್ಟಿದ್ರು. 8ವರೆಯಿಂದ ಗಾಡಿ ನಿಲ್ಲಿಸಿರೋದಿಲ್ಲಿ. ನೋಡೋಣ ಬನ್ನಿ, ಮತ್ತೇನು ಮಾಡ್ತೀರಾ. ಬಂದಿದ್ದೀವಿ, ವಾಪಸ್ ತಿರ್ಸ್ಕೊಂಡು ಹೋಗೋಕ್ಕಾಗಲ್ಲ. ವಾಪಸ್ಸು 40 ಕಿಲೋಮೀಟ್ರ್ ಹೋಗ್ಬೇಕು. 40 80 ಆಗ್ತೈತೆ. ವಾಪಸ್ ಹೋಗಲೇಬಾರ್ದು, ಮುಂದಕ್ಕೆ ಹೋಗ್ಲೇಬೇಕಷ್ಟೇ. ವಾಪಸ್ ಹೋಗೋದಾಯಿದ್ರೆ ಬೆಳಿಗ್ಗೆನೇ ಹೋಗ್ಬೇಕಾಯ್ತು. ಇವಾಗ ಯಾಕೆ ಬೆಳಗ್ಗಿಂದ ಕಾದ್ನಿ, ಇನ್ನು 1.5 ಗಂಟೆ ಕಾದ್ರೆ 8ವರೆಯಿಂದ ಗಾಡಿ ಬಿಡ್ತಾರೆ. ಬಿಟ್ಟ ಮೇಲೆ ಸಿಗೋಣ ಬನ್ನಿ. ಇವರು 9 ಗಂಟೆಗೆ ಬಿಟ್ಟರು. ಬಂದರೆ ಇಲ್ಲಿ ನರ್ಮದಾ ನದಿ ಬ್ರಿಡ್ಜ್ ಹತ್ರ ಇದೀನಿ ನೋಡಿ. ರೈಟ್ ಸೈಡಿಗೆ ನೋಡ್ತಾ ಇರ್ಬೋದು ಎಷ್ಟು ಜಾಮ್ ಆಯ್ತು ಅಂತೇಳಿ. ಸುಮಾರು 2 ಕಿಲೋಮೀಟ್ರ್ ತನಕ ಜಾಮ್ ಐತೆ. ಟೋಲ್ ಗೇಟು ನಮಗೆ ಜಾಮ್ ಕಾಣ್ತೈತೆ ಅಲ್ಲೇ. ಇವಾಗ ಹೆಂಗೆ ಹೋಗ್ಬೇಕಂತ ಗೊತ್ತೇ ಆಗ್ತಿಲ್ಲ ನಮಗೆ. ಫಸ್ಟು ಟೈರು ಒಂದು ಗಾಳಿ ಹಿಡಿದ್ಬಿಟ್ಟತೆ, ಆ ಟೈರಿಗೆ ಗಾಳಿ ಹಿಡಿಸಿ ಆಮೇಲೆ ನೋಡೋಣಂತೆ ಹೆಂಗೆ ಹೋಗ್ಬೇಕು ಏನು ಅಂತೇಳಿ. ಈ ಲೈನ್ ಎಲ್ಲೈತೋ, ಗಾಡಿ ಎಲ್ಲಿ ಹೋಗ್ತಾವೋ ಒಂದೊಂದು ಗೊತ್ತಾಗ್ತಿಲ್ಲ. ಲೈನ್ ಐತು, ಫುಲ್ ಜಾಮ್ ಆಗಿಬಿಟ್ಟೆ ರೈಟ್ ಸೈಡಿಗೆ. ಈ ಟೋಲ್ ದಾಟಿಗೆ ಡಾಬಾ ಇದ್ದಾವೆ, ಹೋಗಿ ಫಸ್ಟು ಗಾಳಿ ಹಿಡ್ಸೋಣ ಬನ್ನಿ. ನೋಡಿದ್ರು ಅಂಕಲೇಶ್ವರ ದಾಟಿ ತಿರ್ಗಾ ಎಕ್ಸ್ಪ್ರೆಸ್ ಆಗ್ತಾ ಇದ್ದೀವಿ. ಆ ರೋಡು ಕೆಳಗೆ ಕ್ಲೋಸ್ ಐತೆ, ಅದಕ್ಕೆ ಎಲ್ಲ ಇಲ್ಲೇ ಮೇಲೆ ಹತ್ತಿಸ್ತಿದ್ದಾರೆ. ಇಲ್ಲೇ ಮೇಲೆ ಹೋಗೋಣ ಅಂದರೆ ಇವ್ರು ಯಾರೋ ಜೊತೆಗೆ ಬರ್ತದ. ನಾನು ಇವತ್ತು ತರಕಾರಿ ಗಾರ್ಡನ್. ಓಕೆ ಅಕ್ಕ, ನೀನು ಹೆಂಗೆ ಹೇಳ್ತಿ ಹಂಗೆ ಹೋಗ್ತೀನಿ. ಯಾವುದೋ ಸಿಲಿಂಡ್ರ್ ಕಟ ಅಂತ ಚೂರು ಇನ್ಸರ್ಟ್ ಆಗ್ತಾಯಿದೆ ಸುಮ್ಮನೆ. ರೋಡ್ ಬೇರೆ ಒಂಚೂರು ಮುಂದಕ್ಕೆ ಹಾಕ್ಬಿಟ್ಟೈತೆ. ಆ ರೋಡ್ ಚಾಲು ಅಲ್ಲಿ ಕಾಣ್ತಾ ಇದೆ ನೋಡಿ ಬ್ರಿಡ್ಜ್. ಇದು ಎಕ್ಸ್ಪ್ರೆಸ್ ಹೈವೇ ಪೂರ್ತಿ ಚಾಲು ಇದ್ದಿದ್ರೆ ನಾನು ಬೆಳಗ್ಗೆ ಅಲ್ಲೇ ಬರ್ತಿದ್ದು ನೋಡಿ. ಪೂರ್ತಿ ಗಾಡಿ ಇಲ್ಲೇ ಹೋಗ್ತಿರೋದು. ಸೂರತ್ ದುಲಿಯ ಹೋಗೋ ಗಾಡಿಗಳೆಲ್ಲ. ಈಗ ನಾನು ನವಸರಿ ಮೇಲೆ ಹೋಗೋಣ ಅಂತಿದ್ದೆ, ಅದು ಇನ್ನೇನು ಹೋಗೋಣ ಅಂತೇಳಿ ನಮ್ಮದೊಂದು ಗಾಡಿ ಇದು ಫ್ರೂಟ್ ಕ್ಯಾರಿಯರು, ಅದನ್ನು ಇಲ್ಲೇ ಹೋಗ್ತೈತೆ. ಇನ್ನು ಟೋಲ್ ಚಾಲು ಮಾಡಿಲ್ಲ, ಸುಮ್ಮನೆ 80 ಹೋಗ್ತದೆ ನೋಡಿ ಟೋಲ್ ಗೇಟ್ ಟೈಮಿಗೆ. ನೋಡೋಣ ಈಗ ರೋಡು ಎಲ್ಲಿವರೆಗೂ ಐತೆ ಏನು ಕತೆ ಅಂತೇಳಿ. ಇದು ಸೋನ್ಗಢ್ ರೋಡ್ಗೆ ಇಳಿತಂತೆ. ನಮ್ದೊಂದು ಗಾಡಿ ಹೋಗೈತೆ ಮುಂದೆ, ಅಷ್ಟಿಲ್ದಲ್ಲೇ ಪೊಲೀಸ್ನವ್ರು ಕಳ್ಸಲ್ಲ. ಅದು ಪೂರ್ತಿ ಚಾಲು ಇದ್ದಿದ್ರೆ ಭಾರಿ ಚೆನ್ನಾಗಿರೋದು. ನೋಡೋಣ ಇನ್ನೊಂದು ವಾರದಾಗ ಚಾಲು ಆಗ್ತದೆ ಅಂತಾರೆ. ನೆಕ್ಸ್ಟ್ ಟ್ರಿಪ್ ಈ ಕಡೆನೇ ಬಂದರೆ ಅಲ್ಲೇ ಹೋಗೋಣ ಬನ್ನಿ. ನೋಡೋಣ ಗಾಡಿ ಸಿಕ್ಕ ಮೇಲೆ ಸಿಗೋಣ. ಈ ರೋಡು ಪೂರ್ತಿ ಚಾಲು ಇದ್ದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲೋ ಇರ್ತಿದ್ವಿ. ಅದು ಬಂದ್ ಮಾಡ್ಯಾರಂತೆ, ಬಂದ್ ಮಾಡಿದ್ದಕ್ಕೆ ಹಿಂಗಾಗಿರೋದು. ಇದು ಚಾಲು ಮಾಡಿದ್ದಾರೆ. ಸೋನ್ಗಢ್ ರೋಡ್ಗೆ ಇಳಿಯೋಕ್ಕೆ ಬರೋಕ್ಕೆ ಅಷ್ಟೇ. ಬರೋರಿಗೆ ದಾರಿ ಇದ್ದಂಗಿಲ್ಲ. ಬರೋ ನೋಡಿ ಒಂದು ಗಾಡಿ ಬರ್ತಿಲ್ಲ ಆಪೋಸಿಟ್ಟು, ಹೋಗೋ ಮಾತ್ರ ಅಷ್ಟೇ. ನೋಡೋಣ ಅಲ್ಲಿ ಬರೋರ್ಗೂ ಎಂಟ್ರಿ ಐತೆನೋ ಗೊತ್ತಿಲ್ಲ. ಇವ್ರಿಗೆ ಏನು ಬರೋ ಎಲ್ಲಿ ಬೇಕು ಅಲ್ಲೇ ಓಪನ್ ಮಾಡ್ತಾರೆ, ಎಲ್ಲಿ ಬೇಕು ಅಲ್ಲೇ ಕ್ಲೋಸ್ ಮಾಡ್ತಾರೆ. ಒಂಚೂರು ಕ್ಲೀನಾಗನ್ನ ಮಾಡಲ್ಲ. ಗಾಡಿ ಹಿಂಗೆ ಹೋಗ್ತಾ ಇರ್ಬೇಕು ರೋಡ್ನಾಗ ಅಂತ. ಒಂದು ಪಾಯಿಂಟ್ ಐತೆ, ಡೆಪ್ ಹಾಕ್ಬೇಕು. ಊಟಕ್ಕೆ ಎಲ್ಲಿ ನಿಲ್ಲಿಸ್ನ ಅಲ್ಲೇ ಹಾಕ್ಸೋದು. ನವಸರಿ 81 ಸೂರತ್. ನವಸರಿವರೆಗೆ ಚಾಲು ಐತೆ ಗುರು. ನವಸರಿವರೆಗೆ ಅಲ್ಲಿ ಟೋಲ್ ಗೇಟ್ ಮಾಡ್ತಾ ಇದ್ದಾರೆ. ಚಾಲು ಇದ್ದರೆ ನವಸರಿಗೆ ಹೋಗೋದು. ಈ ಟ್ರಿಪ್ ಸದ್ಯ ಹೋಗೋದು, ನೆಕ್ಸ್ಟ್ ಟ್ರಿಪ್ ನೋಡೋದು ಇನ್ನು ಎಲ್ಲಿಗೆ ಲೋಡು ಏನು ಕತೆ ಅಂತೇಳಿ. ಕಾಫಿ ಬೀಜ ಇನ್ನೂ ಟ್ರಿಪ್ ಸಿಕ್ಕರೆ ಅದನ್ನೇ ತುಂಬ್ಕೊಂಡು ಬರೋದು.
ಹಿಂಗೆ ಹೋಗ್ತಾ ಇರೋದು. ಎಕ್ಸ್ಪ್ರೆಸ್ ಹೈವೇ ಇಳಿಯೋ ಟೈಮ್ ಬಂದೇ ಬಿಡ್ತು. ಇಲ್ಲಿಂದ ಇತ್ಲಾಗ ರೋಡ್ ಮುಂದೆ ಕ್ಲೋಸ್ ಐತೆ. ಇವಾಗ ಸೋನ್ಗಢ ರೋಡ್ಗೆ ಎಕ್ಸಾಕ್ಟ್ ತಗೊಂಡಿದ್ದೀವಿ. ಸೂರತ್ ಏರ್ಪೋರ್ಟಿಗೆ ಹೋಗ್ತದಂತೆ, ಪಲ್ಸನ ಹೋಗ್ತದಂತೆ, ಇಲ್ಲ ಇಲ್ಲಿಂದ ಇಲ್ಲಿಗೆ ಹೋಗ್ತದ ನೋಡಿ. ಬರೋರು ಯಾರೂ ಇಲ್ಲ, ಹೋಗೋಕೆ ಮಾತ್ರ ಅಷ್ಟೇ ಓಪನ್ ಮಾಡಿರೋದು. ಪೂರ್ತಿ ರೋಡ್ ಓಪನ್ ಯಾವಾಗ ಆಗ್ತದೆ, ಓಪನ್ ಆದರೆ ಭಾರಿ ಸಾಕತ್ತಾಯ್ತು. ಯಾಕೆ ದೂರ ಏನು ಬೇಡ, ವಡೋದ್ರಾಯಿಂದ ನವಸಾರಿವರೆಗೂ ಓಪನ್ ಆದರೆ ಸಾಕು. ಅಲ್ಲೋಗಿ ಇದ್ರಾಗ ಇಳಿದು ನವಸಾರಿ ಮೇಲೆ ಹೊಂಟ್ಬಿಡ್ತೀವಿ ನಾವು ಇದು ಧರಂಪುರ ಮೇಲೆ. ಇಲ್ಲ ಪಲ್ಸರ್ನಾಗ ಓಪನ್ ಆದರೆ ಸಾಕು. ಅದು ಸೆಂಟ್ರಾಗ ಒಂಚೂರು ಬರೋದು ಸೆಂಟ್ರಾಗೆ ಕ್ಲೋಸ್ ಮಾಡಿದಾರಲ್ಲ, ಅದು ಓಪನ್ ಆಗಿಬಿಟ್ರೆ ಸಾಕು. ಒಂದು ಆ ಕಡೆಯಿಂದ ಬರೋವು ಒಂದು ಗಾಡಿನೂ ಇಲ್ಲ. ಬರೋರಿಗೆ ಆಯ್ತತ್ತ ಬರೋವೆಲ್ಲ ಅಲ್ಲಿ ಬರ್ತದವೆ. ಇಲ್ಲಿ ಗೊತ್ತಾದರೆ ಬರ್ತಾರೆ. ಇಲ್ಲಿ ಯಾರು ಸಣ್ಣ ಗಾಡಿ 4 ವೀಲರನ್ನು ಜೋರಾಗೆ ಹೋಗಲ್ಲ ಗುರು. ಅಲ್ಲಿಂದ ಇಲ್ಲಿವರೆಗೂ ಸರ್ಸರೆ ಮಳೆ ಕೊಟ್ಬಿಡ್ತು. ನಮ್ಮದು ಫ್ರೂಟ್ ಎಕ್ಸ್ಪ್ರೆಸ್ ಕಾಯ್ತಾ ಇತ್ತು ಗಾಡಿ. ದಾವತ್ತಕ್ಕೆ ಹೋಗಿದ್ದಾನೇನೋ, ಬನ್ನಿ ಅಲ್ಲಿ ಹೋಗಿ ಸಿಗೋಣ. खत्म, बाय बाय, टाटा, गुड बाय, गया.